ತಂದೈತೆ ಪಪ್ಪ. Happy birthday. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಭವ್ಯ ಪುನೀತ್ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ, ಇದು ನಮ್ಮ ಚಶು ಪುಟ್ಟದು ಹ್ಯಾಪಿ ಬರ್ಡೇ ವ್ಲಾಗ್. ನಾವು ಅವ್ನ ಬರ್ಡೇ ಹಿಂದಿನ ದಿನ 12 o'clockಗೆ ನಾನು ನಮ್ಮ ಸಿಸ್ಟರ್ಸ್ ಎಲ್ಲ ಮನೆಯಲ್ಲೇ ಬಲೂನ್ಸ್ ತಂದುಬಿಟ್ಟು ಡೆಕೋರೇಟ್ ಮಾಡಿ ಕೇಕ್ ಕಟ್ ಮಾಡಿಸಿ ಸ್ವಲ್ಪ ಫೋಟೋಸ್ ತೆಗೆದು ಅವ್ನು ಫೋಟೋಶೂಟ್ ಮಾಡಿದ್ವಿ. ನಾನು ಆ ಫೋಟೋಸ್ ಹಾಕಿದ್ದೀನಿ, ನೀವು ನೋಡ್ತಾ ಇದ್ದೀರಾ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ನು ತುಂಬ ದಿನದಿಂದ ಕೇಳ್ತಾ ಇದ್ದಂಥ ಗಿಫ್ಟ್ ತಂದು ಅವ್ನಿಗೆ ಸರ್ಪ್ರೈಸ್ ಮಾಡಿದ್ವಿ. ಅವ್ನಿಗಿಷ್ಟ ಆಯಿತು. ಅದು ವಿಡಿಯೋ ಕೂಡ ಹಾಕಿದ್ದೀನಿ, ಈಗ ನೋಡ್ಬೋದು ನೀವು. ಹ್ಯಾಪಿ ಬರ್ಡೇ ಶಶಿ. ಈ ಕಡೆ ನೋಡಿ, ಆ ಕಡೆ ಬಟ್ಟೆ ಎತ್ತು, ಆ ಕಡೆಯಿಂದ ಅಲ್ಲಿಂದ ಎತ್ತು ತೆಗಿ, ಜೋರಾಗಿ. ನಿನ್ಗೆ ಗಿಫ್ಟ್ ತಂದೈತೆ ಪಪ್ಪ. ಚೆನ್ನಾಯ್ತಾ? ಸ್ಟಾರ್ಟ್ ಮಾಡೋಣ. ನಿಧಾನಕ್ಕೆ ಕೊಡಿ. ಕಾಲ್ತಗೆ ನೋಡಿ, ಈಗ ಕಾಲ್ ತೆಗಿಯಲ್ಲ ಬ್ರೇಕ್ ಇಂದ. ಈಗ ಮುಂದೆ ಮಾಡು, ಮುಂದೆ ಆ ಕಡೆ ಕಾಲಿಕ್ಕಬೇಡ, ಅದ್ರ ಮೇಲೆ ಬ್ರೇಕ್ ಮಾಡಿ ಬಲಗಾಲ ಇಕ್ಕಬೇಡ. ಬ್ರೇಕ್ ರಿವರ್ಸ್ ಹಿಂಗೆ ವಾವ್ ಹೇಳೋದು. ಹೇಳು ಪಪ್ಪಂಗೆ ಥ್ಯಾಂಕ್ಸ್ ಹೇಳೋದು. ಏನ್ ಹೇಳ್ಬೇಕು? ಹೆಂಗಿಷ್ಟ ಆಯ್ತು ಅಂತ ಹೇಳು. ಚೆನ್ನಾಗಿತ್ತು, ಇಷ್ಟ ಆಯ್ತು. ಎಷ್ಟಿಷ್ಟ ಆಯ್ತು? ಎಷ್ಟಿಷ್ಟ ಆಯ್ತು? ಇಷ್ಟ ಆಯ್ತು. ಜಾಸ್ತಿನ ಕಮ್ಮಿ? ಜಾಸ್ತಿ ಕಮ್ಮಿ. ಇನ್ನು ಇವತ್ತು ಶಶಾಂತ್ಗೆ ಸ್ಕೂಲ್ ಇತ್ತು, ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು. ಅದಕ್ಕೆ ನಾನು ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿದ್ದೆ. ಯಾಕೆಂದರೆ ಇವತ್ತು ನನ್ನ ಬರ್ಡೇ ಎಲ್ಲ ದೇವ್ರಿಗೂ ಕೈ ಮುಗಿಸಿ ಕಳಿಸೋಣ ಅಂತ. ಹಾಗೆ ಅವನು ಬೈಕಿಂದ ಕೆಳಗಡೆ ಇಳಿಯೋಕ್ಕೆ ರೆಡಿನೇ ಇರಲಿಲ್ಲ. ಅವನ್ನ ಕೆಳಗಡೆ ಇಳಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೆ. ಒಂದು ದೊಡ್ಡ ಟಾಸ್ಕ್ ಆಗೋಗ್ಬಿಟ್ಟಿತ್ತು. ಹೇಗೋ ಬಂದ, ಆಮೇಲೆ ರೆಡಿ ಮಾಡಿದ್ದಾಯಿತು. ಅದಾದಮೇಲೂ ಕೂಡ ಮತ್ತೆ ಬೈಕ್ ಮೇಲೆ ಕೂತ್ಕೊಳ್ಳೋದು, ಅದು ನೋಡಿಸೋದು, ಅದೇ ಖುಷಿನಲ್ಲೇ ಇದ್ದ. ಅಷ್ಟೇ ಸಾಕು. ಅವ್ನ ಬರ್ಡೇ ದಿವಸ ಎಷ್ಟು ಖುಷಿಯಾಗಿದ್ನಲ್ಲ, ಅದೇ ನಮಗೂ ಖುಷಿ. ಕೋಟಿ ಸೂರ್ಯ ಸಮಪಾವ ನಿರ್ವಿಧಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ. ಜೈ ಗಣೇಶ, ಜೈ ಗಣೇಶ. ಎಲ್ಲರೂ ಫೋನ್ ಮಾಡಿ ವಿಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಮ್ಮ ಮಮ್ಮಿ ಅವನಿಗೆ ತಿಂಡಿನೂ ತಿನ್ನಿಸ್ಕೊಂಡು ಹಾಗೆ ಫೋನಲ್ಲಿ ಮಾತಾಡಿಸ್ತಾ ಇದ್ರು. ಆ ಟೈಮಲ್ಲಿ ನಮ್ಮ ಹಸ್ಬೆಂಡು
ನಮ್ಮ ಮನೆ ಹತ್ರ ಒಂದು ಆಶ್ರಮ ಇದೆ, ಅಲ್ಲಿನ ಮಕ್ಕಳಿಗೆಲ್ಲ ಊಟ ಕೊಡೋಕ್ಕೆ ಹೋಗಿದ್ರು. ಪ್ರತಿ ವರ್ಷ ನಾವು ಹೋಗ್ತಾ ಇದ್ವಿ, ಆದರೆ ಈ ಸರಿ ಶಶಾಂಕ್ಗೆ ಸ್ಕೂಲ್ ಇರೋದ್ರಿಂದ ನಾವು ಹೋಗೋಕ್ಕಾಗಿಲ್ಲ. ಹಾಗಾಗಿ ಮಕ್ಕಳಿಗೆಲ್ಲ ತಿಂಡಿ ಟೈಮ್ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಅವರೊಬ್ಬರೇ ಹೋಗ್ಬಿಟ್ಟು ಬಂದರು. ಈವ್ನಿಂಗ್ ಇಲ್ಲೇ ಹತ್ರದಲ್ಲಿರೋ ಅಂಥ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ನ ಇನ್ವೈಟ್ ಮಾಡಿ ಪ್ರೈವೇಟ್ ಪಾರ್ಟಿ ಹಾಲಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ. ಹ್ಯಾಪಿ ಬರ್ತ್ಡೇ. ನಗುತ್ತಾ ನಗುತ್ತಾ ಬಾಳು ನೀ
ಹಂಸ ಎಂದು ಹೀಗೆ ಇರಲೇ ಹಂಸ ಹಂಸ ಬಾಳಿನ ದೀಪ ನಿನ್ನನದು ದೇವರ ರೂಪ ನಿನ್ನೆಮದು ಹೂವು ನಕ್ಕಾಗ ತಾನೇ ಅಂದ ಇರುವುದು ತುಂಬಿ ಬರುವುದು ಚಂದು ಹೀಗೆ ಇರಲೇ ಹಂಸ ಹಂಸ ಬಾಳಿನ ದೀಪ ನಿನ್ನನದು ದೇವರ ರೂಪ ನಿನ್ನೆಮದು ಆಕಾಶದಾಚೆಗೆಲ್ಲ ದೇವರಿಲ್ಲವೋ ಹುಡುಕಬೇಡವೋ ಅಪಾಯಗಾರದಾರು ದುನಿಯೆಲ್ಲವೋ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಅವನು ಒಂದಾಗಿ ಕಪ್ಪಿನಲ್ಲೂ ಕಲ್ವನು ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತ್ತಾ ನಗುತ್ತಾ ಬಾಳು ನೀನು 2026. ಹೋಟೆಲಲ್ಲೇ ಪ್ರೈವೇಟ್ ಥಿಯೇಟರ್ ಇದ್ದಿದ್ದರಿಂದ ಅಲ್ಲೇ ಊಟಕ್ಕೆ ಅರೇಂಜ್ ಮಾಡಿಸಿದ್ವಿ. ಅಲ್ಲೇ ಸೆಲೆಬ್ರೇಟ್ ಮಾಡಿ ಅಲ್ಲೇ ಊಟ ಮಾಡೋಕ್ಕೆ ಈಸಿ ಆಯಿತು. ಮಕ್ಕಳು ನೋಡಿ ಹೇಗೆ ಆಟ ಆಡ್ತಾ ಇದ್ದಾರೆ. ಶಶು ಮತ್ತು ಅವ್ನ ಫ್ರೆಂಡ್ಸ್ಗೆಲ್ಲ ಫುಲ್ ಹ್ಯಾಪಿ, ಯಾಕೆಂದರೆ ಸ್ಕೂಲ್ ಬಿಟ್ಟು ಹೊರಗಡೆ ಎಲ್ಲ ಒಟ್ಟಿಗೆ ಸೇರಿದ್ದೀವಿ ಅಂತ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಮದರ್ಸ್ ಎಲ್ಲ ಕಂಟ್ರೋಲ್ ಮಾಡ್ತಿದ್ರು, ಆದರೂ ಹ್ಯಾಪಿಯಾಗಿ ಆಟ ಆಡಿಬಿಟ್ರು. 5th ಇಯರ್ ಬರ್ಡೇ ಆಗಿರೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಮನೇಲಿ ಏನಾದರೂ ಸೆಲೆಬ್ರೇಟ್ ಮಾಡಿದ್ರೆ ಅವನಿಗೆ ಗೊತ್ತಾಗ್ಬಿಡ್ತಿತ್ತು, ಅಷ್ಟೊಂದು ಸರ್ಪ್ರೈಸಿಂಗ್ ಆಗಿರ್ತಿರ್ಲಿಲ್ಲ. ಹಾಗಾಗಿ ಈ ರೀತಿ ಪ್ರೈವೇಟ್ ಥಿಯೇಟ್ರಲ್ಲಿ ಈ ವರ್ಷ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ರಿಗೂ ಇಷ್ಟ ಆಯಿತು. ಸೊ ಇದಾಗಿತ್ತು ನಮ್ಮ ಶಶಾಂತ್ ಹ್ಯಾಪಿ ಬರ್ಡೇ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಇನ್ನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಧನ್ಯವಾದಗಳು.